ನಮಸ್ಕಾರ ಆತ್ಮೀಯ ಕನ್ನಡ ವೀಕ್ಷಕರೇ. ಬದುಕು ಎಲ್ಲರಿಗೂ ಒಂದೇ ಥರ ಇರುವುದಿಲ್ಲ. ಕೆಲವರಿಗೆ ಹಣ ಇರುತ್ತೆ, ಆದರೆ ಪ್ರೀತಿ ಇರುವುದಿಲ್ಲ. ಇನ್ನು ಕೆಲವರಿಗೆ ಪ್ರೀತಿ ಕೂಡ ಕೊಡೋ ಮನಸ್ಸಿರುತ್ತೆ, ಆದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಒಪ್ಪತ್ತು ಊಟಕ್ಕೂ ಪರದಾಡುವ ಬಡತನ ಬರುತ್ತೆ. ಬಡತನದಲ್ಲಿ ಹುಟ್ಟಿ ಬೆಳೆದು ಹೆತ್ತವರು ಕಷ್ಟ ತೀರಲಿ ಎಂದು ಮದುವೆಯಾಗಿ ಹೋದ ಹೆಣ್ಣು ಮಕ್ಕಳೊಬ್ಬಳು ಬದುಕು ಮೊದಲು ಮದುವೆಯಲ್ಲಿ ಕಮರಿ ಹೋದರೆ ಆಕೆಯ ನೋವು ಯಾರಿಗೂ ಬೇಡ. ಯಾಕಂದರೆ ತುಂಬ ಬೇಜಾರಾಗುವಂಥ ಒಂದು ಸಂಗತಿ ಆಗುತ್ತದೆ. ಇಂದು ನಮ್ಮ ಚಾನಲ್ನಲ್ಲಿ ನಾವು ಅಂಥದೇ ಒಬ್ಬ ಬಡ ಕುಟುಂಬದ ಹೆಣ್ಣುಮಗಳು ನೋವಿನ ಕಥೆಯನ್ನು ತಂದಿದ್ದೇವೆ. ತನ್ನ ಕುಟುಂಬವನ್ನು ಬಡತನದಿಂದ ಮೇಲೆತ್ತಲು ಮತ್ತು ತನಗೊಂದು ಸುಭದ್ರ ಭವಿಷ್ಯವನ್ನು ನೋಡ್ತಾ ಇರುವಂಥ ಒಂದು ಹೆಣ್ಣುಮಗಳ ಕಥೆ ಇದು. ನೀವು ಪೂರ್ತಿಯಾಗಿ ನೋಡಿ ಅಂತ ನಾನು ಹೇಳ್ತೀನಿ. ನೀಡಬಲ್ಲ ಒಬ್ಬ ಒಳ್ಳೆಯ ಸಂಬಳವಿರುವ ನಂಬಿಕೆಸ್ಥ ವರನನ್ನು ಇವರು ಹುಡುಕುತ್ತಿದ್ದಾರೆ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಈ ಸರಳ ಜೀವಕ್ಕೆ ಆಸರೆಯಾಗಲು ಮುಂದೆ ಬನ್ನಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಇಂದಿನ ನಮ್ಮ ವಧುವಿನ ಹೆಸರು ಸವಿತಾ. ಅವರು ತಂದೆ ತಾಯಿ ಅತ್ಯಂತ ಬಡತನದಲ್ಲಿ ದಿನ ತಳ್ಳುತ್ತಿದ್ದಾರೆ. ತಂದೆ ತೋಟವೊಂದರಲ್ಲಿ ದಿನಗೂಲಿ ಕೆಲಸ ಮಾಡಿದರೆ ತಾಯಿ ಜನರ ಮನೆಯಲ್ಲಿ ಕಸ ಮುಸುರಿ ತೊಳೆದು ಜೀವನ ನಡೆಸುತ್ತಿದ್ದಾರೆ. ಮಗಳು ಭವಿಷ್ಯವಾದರೂ ಚೆನ್ನಾಗಿರಲಿ ಎಂದು ಹೆತ್ತವರು ಸಾಲ ಸೂಲ ಮಾಡಿ 3 ವರ್ಷಗಳ ಹಿಂದೆ ಸವಿತಾ ಅವರಿಗೆ ಮದುವೆ ಮಾಡಿ ಕೊಟ್ಟಿದ್ದರು. ಆದರೆ ದುರದೃಷ್ಟವಶಾಂತ ಗಂಡ ಕೆಲಸವಿಲ್ಲದೆ ಸೋಮಾರಿಯಾಗಿದ್ದ. ಸಾಲದ್ದಕ್ಕೆ ಹೆಂಡತಿಯ ಹೆತ್ತವರ ಬಳಿ ಕೂಡ ಹಣಕ್ಕಾಗಿ ಪೀಡಿಸುತ್ತಾ ದಿನಾಲು ಕುಡಿದು ಬಂದು ಹೊಡೆಯುತ್ತಿದ್ದ. ಸಾಲ ಕೊಟ್ಟವರು ಹೆತ್ತ ತಂದೆಯ ಮನೆಗೆ ಬಂದು ಗಲಾಟೆ ಮಾಡುವ ಪರಿಸ್ಥಿತಿ ಬಂದಾಗ ಸವಿತಾ ಅನಿವಾರ್ಯವಾಗಿ ಆ ನರಕದಿಂದ ಹೊರಬರಬೇಕಾಯಿತು. ಸದ್ಯ ಕಾನೂನಾತ್ಮಕವಾಗಿ ವಿಚ್ಛೇದನ ಪಡೆದಿರುವ ಸವಿತಾ ಅವರಿಗೆ ಯಾವುದೇ ಮಕ್ಕಳಿಲ್ಲ ಅಂತ ಕೂಡ ಇವರು ಹೇಳಿದ್ದಾರೆ ಸ್ನೇಹಿತರೆ. ನೋಡ್ಬೋದು, ತುಂಬ ಕಷ್ಟ ಅನುಭವಿಸಿರುವಂಥ ಕುಟುಂಬ ಸ್ನೇಹಿತರೆ. ಸವಿತಾ ಅವರು ಸದ್ಯಕ್ಕೆ ಸಣ್ಣ ಪುಟ್ಟ ಹೊಲಿಗೆ ಕೆಲಸ ಮಾಡಿಕೊಂಡು ತಂದೆ ತಾಯಿಗೆ ದಿನಸಿ ತರಲು ನೆರವಾಗುತ್ತಿದ್ದಾರೆ. ಆದರೆ ವಯಸ್ಸಾಗುತ್ತಿರುವ ಹೆತ್ತವರನ್ನು ಸಾಕುವುದು ಮತ್ತು ಕುಟುಂಬದ ಸಾಲವನ್ನು ತೀರಿಸುವುದೇ ಇವರ ಮುಂದಿರುವ ದೊಡ್ಡ ಸವಾಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೋಸ್ಕರ ಇವರು ಅತಿ ಆಸೆ ಏನು ಮಾಡ್ತಾ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಅದಕ್ಕಾಗಿಯೇ ಇವರು ಈ ಬಾರಿ ಮದುವೆ ಆಗುವ ವರನಿಗೆ ಒಳ್ಳೆಯ ಸಂಬಳ ಮತ್ತು ಸ್ಥಿರವಾದ ಉದ್ಯೋಗ ಇರಬೇಕು ಎಂದು ಆಶಿಸುತ್ತಿದ್ದಾರೆ. ಹಣದ ದುರಾಸೆಗಾಗಿ ಅಲ್ಲ, ಬದಲಾಗಿ ಬಡತನದ ನೋವುಂಡಿದ್ದಕ್ಕೋಸ್ಕರ ಅವರು ಆಸೆಯನ್ನು ಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ತನ್ನ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ನೀಡಲು ಹಾಗೂ ಇನ್ನೊಮ್ಮೆ ಜೀವನದಲ್ಲಿ ಹಣದ ಕೊರತೆಯಿಂದ ಕಣ್ಣೀರು ಹಾಕಬಾರದು ಎಂದು ಏಕೈಕ ಸದುದ್ದೇಶದಿಂದ ಮಾತ್ರ ಇವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಬನ್ನಿ ಸವಿತಾ ಅವರ ಬಯೋಡೇಟಾ ನೋಡೋಣ. ಸವಿತಾ ಅವರಿಗೆ ಸದ್ಯ 29 ವರ್ಷ ವಯಸ್ಸಾಗಿದೆ ಅಂತ ಹೇಳಿದ್ದಾರೆ. ದ್ವಿತೀಯ PUC ವರೆಗೆ ಓದಿದ್ದಾರೆ ಅಂತ ಹೇಳಿದ್ದಾರೆ. 5 ಅಡಿ 2 ಇಂಚು ಎತ್ತರವಿದ್ದು ತುಂಬ ಶಾಂತಿ ಸ್ವಭಾವದವರಾಗಿದ್ದಾರೆ ಅಂತ ಕೂಡ ಇವರು ಹೇಳಿದ್ದಾರೆ ಸ್ನೇಹಿತರೆ. ಒಳ್ಳೆಯ ಓದು ಕೂಡ ಇದೆ. ಇವರ ನಿರೀಕ್ಷಿಸುವ ವರನಿಗೆ ಕನಿಷ್ಠ 30 ರಿಂದ 35 ವರ್ಷ ವಯಸ್ಸಾಗಿರಬೇಕು. ವರನು ಸರ್ಕಾರಿ ನೌಕರಿಯಲ್ಲಿ ಇರಬಹುದು ಅಥವಾ ಬೆಂಗಳೂರಿನಂಥ ನಗರಗಳಲ್ಲಿ ಕನಿಷ್ಠ 45 ರಿಂದ 50 ಸಾವಿರ ರೂಪಾಯಿವರೆಗೆ ಮಾಸಿಕ ಸಂಬಳವಿರಬೇಕು. ಖಾಸಗಿ ಉದ್ಯೋಗದಲ್ಲಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರು ಇಷ್ಟೆಲ್ಲ ಹೇಳಿದ್ದಾರೆ. ಮತ್ತು ಯಾವುದೇ ಜಾತಿ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾವುದೇ ರೀತಿಯ ದುಶ್ಚಟಗಳಿಲ್ಲದೆ ಹೆಂಡತಿಯ ಬಡ ಕುಟುಂಬವನ್ನು ತನ್ನದೇ ಕುಟುಂಬ ಎಂದು ಪ್ರೀತಿಯಿಂದ ನೋಡಿಕೊಳ್ಳುವ ಜವಾಬ್ದಾರಿಯುತ ಗುಣ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ವಿವರಗಳು: ಹೆಸರು ಸವಿತಾ, ವಯಸ್ಸು 29 ವರ್ಷ, 1997ರಲ್ಲಿ ಇವರು ಜನಿಸಿದ್ದಂತ ಹೇಳಿದರೆ. 5 ಅಡಿ 2 ಇಂಚು ಅಂತ ಕೂಡ ಹೇಳಿದ್ದಾರೆ. ದ್ವಿತೀಯ PUC ಮುಗಿಸಿದ್ದಾರೆ. ಹೊಲಿಗೆ ಯಂತ್ರದ ಕೆಲಸ ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು, ಡೀಟೇಲ್ ಕೂಡ ತುಂಬ ಎಲ್ಲ ಇದರಲ್ಲಿ ಇದೆ. ಮಕ್ಕಳಿಲ್ಲ ಅಂತ ಹೇಳಿದ್ದಾರೆ. ಜಾತಿ ಯಾವುದಾದ್ರೂ ಪರವಾಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ ಅಂತ ಕೂಡ ಹೇಳಿದ್ದಾರೆ ಕರ್ನಾಟಕದಲ್ಲಿ. ಆದಷ್ಟು ನಾನು ಹೇಳಿಕೊಳ್ಳುವುದೇನೆಂದರೆ ಧೂಮಪಾನ ಮತ್ತು ಮದ್ಯಪಾನದಿಂದ ದೂರ ಇರಿ ಅಂತ ಹೇಳ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.